Hello everyone. Welcome to 8th standard Ganit Prakash. So ಈ ಕ್ಲಾಸ್ ನಲ್ಲಿ ನಾವು ಪಾರ್ಟ್ 1 ಇಂದ ಶುರು ಮಾಡ್ತಾ ಇದೀವಿ. The lesson number is 1. A square and a cube. So square ಅಂದ್ರೆ ಏನು? A squared number ಅಂತ ಅಂದ್ರೆ a number which is multiplied by itself 2 times, like 2 into 2, 3 into 3. How to write this? This is 2 square. 2 square ಅಂತ ಹೇಳಬೇಕು ಅಂದ್ರೆ ಸೇಮ್ ನಂಬರ್ ಇಂದ ಇದು 2 ಟೈಮ್ಸ್ ಮಲ್ಟಿಪ್ಲೈ ಆಗಿರುತ್ತೆ, ಲೈಕ್ 1 time 2 times. So it is multiplied with the same number. So this is multiplied 3 times. 3 square. Okay na? Cube andre the number which is multiplied 3 times, like 3 into 3 into 3, or 5 into 5 into 5. This is 3 cube. This is 5 cube. ಇದನ್ನ ಪಿಕ್ಚರ್ ನಲ್ಲಿ ರೆಪ್ರೆಸೆಂಟ್ ಮಾಡಿ ಅಂತಂದ್ರೆ ವಿ ಗೆಟ್ ಅ ಕ್ಯೂಬ್. ಇದನ್ನ 6th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಓದಿದ್ದೀರಾ. ಓಕೆನಾ? ಕ್ಯೂಬ್ ಫಾರ್ಮ್ ಆಗತ್ತೆ. ಇದನ್ನ ಪಿಕ್ಟಾರಿಕಲ್ ರೆಪ್ರೆಸೆಂಟ್ ಮಾಡಿ ಅಂತಂದ್ರೆ ವಿ ವಿಲ್ ಗೆಟ್ ಅ ಸ್ಕ್ವೇರ್. ಓಕೆನಾ? ಇನ್ನು ಡೆಪ್ತ್ ಆಗಿ ಇದ್ರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ಒಂದು ಕ್ವಿಜ್ ಇದೆ. ಕ್ವಿಜ್ ನ ಮಾಡ್ಕೊಂಡು ನೋಡೋಣ ನೆಕ್ಸ್ಟ್ ಏನಿದೆ ಅಂತ. ಓಕೆನಾ? ಸೊ ಈಗ ಇದೊಂದು ಕ್ವಿಜ್ ಬಂದು ಕ್ವೀನ್ ರತ್ನ ಮಂಜರಿದು. ಸೊ ಕ್ವಿಜ್ ನ ಲೈನ್ ಬೈ ಲೈನ್ ನಾನು ಏನಾರ ಎಕ್ಸ್ಪ್ಲೈನ್ ಮಾಡಿದ್ರೆ ಇಟ್ ವುಡ್ ಟೇಕ್ ಮೋರ್ ದೆನ್ 40 minutes. ಸೊ ನಾನು ಬ್ರೀಫ್ ಆಗಿ ಒಂದು ಕಡೆ ಓವರ್ ಆಲ್ ಏನಿದೆ ಕ್ವಿಜ್ ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಈ ಕ್ವಿಜ್ ಬಂದು ಕ್ವೀನ್ ರತ್ನ ಮಂಜರಿದು. ಓಕೆ. ಸೊ ಕ್ವೀನ್ ರತ್ನ ಮಂಜರಿ, ಶಿ ಇಸ್ ಅ ಕ್ವೀನ್. ಓಕೆನಾ? ಶಿ ಇಸ್ ಅ ಕ್ವೀನ್ ರತ್ನ ಮಂಜರಿ. ಸೊ ಶಿ ವಿಲ್ ರೈಟ್ ಅ ವಿಲ್. ಸೊ ವಿಲ್ ಅಂದ್ರೆ ಏನು? ಅವಳೊಂದು ವಿಲ್ ನ ಬರ್ದಿರ್ತಾಳೆ. ಓಕೆನಾ? ವಿಲ್ ಅಂತಂದ್ರೆ ಇಟ್ಸ್ ಅ ಲೀಗಲ್ ಡಾಕ್ಯುಮೆಂಟ್. ಏನಿದು ಲೀಗಲ್ ಡಾಕ್ಯುಮೆಂಟ್ ಅಂದ್ರೆ ಅವಳ ಹತ್ರ ರತ್ನಾಸ್ ಇರುತ್ತೆ, ಪ್ರೀಶಿಯಸ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಆ ರತ್ನಾಸ್ನ ಅವಳ ಡೆತ್ ಆದ್ಮೇಲೆ ಯಾರಿಗೆ ಅದು ಸೇರ್ಬೇಕು ಅನ್ನೋದ್ರ ಬಗ್ಗೆ ಬರ್ದಿರತ್ತಲ್ಲ, ಅದನ್ನ ನಾವು ಲೀಗಲ್ ಡಾಕ್ಯುಮೆಂಟ್ ಅಂತ ಹೇಳ್ತೀವಿ. ಅದರಲ್ಲಿ ಇನ್ ಡೆಪ್ತ್ ಆಗಿ ಏನು ಅದ್ರದ್ದು ಕ್ರೈಟೀರಿಯಾಸ್ ಏನೇನಿರುತ್ತೆ, ಯಾರಿಗೆ ಅದು ಸೇರುತ್ತೆ ಅಂತೆಲ್ಲ ಬರ್ದಿರುತ್ತೆ. ಸೊ ಕ್ವೀನ್ ರತ್ನ ಮಂಜರಿ ಏನ್ ಮಾಡ್ತಾಳೆ, ವಿಲ್ ನ ಬರ್ದಿ ಇಡ್ತಾಳೆ. ಸೊ ಅವಳಿಗೆ ಇಂಟೆನ್ಷನ್ ಆಕ್ಚುಲಿ ಇದ್ದದ್ದು ಎಲ್ಲಾ ರತ್ನಾನು ಮಗನ್ಗೆ ಸೇರ್ಬೇಕು ಅಂತ. ಸನ್, ಅವಳ ಸನ್ನಿಗೆ ಈ ಎಲ್ಲಾ ರತ್ನಾನು ಕೊಡ್ಬೇಕು ಅಂತ ಅವಳಿಗೆ ಆಸೆ ಇರುತ್ತೆ. ಯಾರು ಸನ್ ಅಂದ್ರೆ ಕಾಯ್ಸ್ನಮ್. ಸನ್ ಕಾಯ್ಸ್ ನಮಗೆ ಕೊಡ್ಬೇಕು ಎಲ್ಲಾ ರತ್ನ ಅಂತ ಅವಳ ಇಂಟೆನ್ಷನ್. ಬಟ್ ಅವಳು ಹಾಗೆ ಡೈರೆಕ್ಟ್ ಆಗಿ ಬರೆಯಲ್ಲ. ಯಾಕೆ ಅಂತಂದ್ರೆ ಅವಳಿಗೊಂದು ಭಯ ಇರುತ್ತೆ, ಇನ್ನೂ ರಿಲೇಟಿವ್ಸ್ ಎಲ್ಲ ಇರ್ತಾರಲ್ಲ ಈ ಸನ್ನಿಗೆ. ಕ್ವೀನ್ ರತ್ನ ಮಂಜರಿದು ಬೇರೆ ಎಲ್ಲ ರಿಲೇಟಿವ್ಸ್ ಏನಾದ್ರು ತೊಂದರೆ ಕೊಡ್ತಾರೆ ಅನ್ನೋ ಇಂಟೆನ್ಷನ್ ಅವಳಿಗಿರುತ್ತೆ. ಅದಕ್ಕೋಸ್ಕರನೇ ಈ ಲೀಗಲ್ ಡಾಕ್ಯುಮೆಂಟ್ಗೆ ಏನ್ ಆಡ್ ಮಾಡ್ತಾಳೆ ಅಂದ್ರೆ ಪಜಲ್ ಆಡ್ ಮಾಡ್ತಾಳೆ. ಓಕೆನಾ? ಒಂದು ಪಜಲ್ ನ ಆಡ್ ಮಾಡ್ತಾಳೆ. ಯಾಕೆ ಈ ಪಜಲ್ ನ ಆಡ್ ಮಾಡ್ತಾಳೆ ಅಂದ್ರೆ ಕ್ವೀನ್ ರತ್ನ ಮಂಜರಿ ಆ ಪಜಲ್ ನ ಸಾಲ್ವ್ ಮಾಡೋ ಟೆಕ್ನಿಕ್ಸ್ನೆಲ್ಲ ಸನ್ನಿಗೆ ಹೇಳ್ಕೊಟ್ಟಿರ್ತಾಳೆ. ಓಕೆನಾ? ಕಾಯ್ಸ್ನಮ್ ಅದನ್ನ ಸಾಲ್ವ್ ಮಾಡ್ತಾನೆ ಅನ್ನೋ ಒಂದು ಹೋಪ್ ಇಂದ ಅವಳು ಏನ್ ಮಾಡ್ತಾಳೆ, ಲೀಗಲ್ ಡಾಕ್ಯುಮೆಂಟ್ಗೆ ಡೈರೆಕ್ಟ್ ಆಗಿ ಕಾಯ್ಸ್ನಮ್ ನೇಮ್ ನ ಬರೆಯಲ್ಲ. ಅದ್ರ ಬದಲಾಗಿ ಪಜಲ್ ನ ಇನ್ಕ್ಲೂಡ್ ಮಾಡ್ಬಿಟ್ಟು ಯಾರ ಆ ಪಜಲ್ ನ ಸಾಲ್ವ್ ಮಾಡ್ತಾರೆ ಅವರಿಗೆ ಅದು ಸೇರುತ್ತೆ ಅಂತ ಬರೆದಿರ್ತಾಳೆ. ಓಕೆನಾ? ಈ ಕಾಯ್ಸ್ನಮ್ ಮತ್ತೆ 99 ರಿಲೇಟಿವ್ಸ್, 99 ರಿಲೇಟಿವ್ಸ್ ಪ್ಲಸ್ ಸನ್ ಅಂದ್ರೆ ಕಾಯ್ಸಮ್, ಇಷ್ಟನ್ನ ಸೇರಿ 100 ಪೀಪಲ್ ಆ ಪಜಲ್ಗೆ ಎಲಿಜಿಬಲ್ ಇರ್ತಾರೆ. ಸೊ ಅಷ್ಟು ರಿಲೇಟಿವ್ ನಲ್ಲಿ ಯಾರು ಫಸ್ಟ್ ಅದನ್ನ ಸಾಲ್ವ್ ಮಾಡ್ತಾರೆ ಎಲ್ಲಾ ಪಜಲ್ ಅವ್ರಿಗೆ ಸೇರುತ್ತೆ ಅಂತ ಒಂದು. ಬೈ ಚಾನ್ಸ್ ಎಲ್ಲಾರು ಒಟ್ಟಿಗೆ ಆನ್ಸರ್ ಮಾಡಿದ್ರೆ ಅಂದ್ರೆ ಆ ರತ್ನಾಸ್ ಏನೇನಿರುತ್ತೆ ಅದು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಇದು ಅವಳದು ಪಜಲ್ದು ಕಂಡೀಷನ್ ಇರುತ್ತೆ. ಸೊ ಏನ್ ಆಕ್ಚುಯಲ್ ಪಜಲ್ ಅಂತಂದ್ರೆ, ಒಂದು ರೂಮ್ ಇದೆ, ಒಂದು ರೂಮ್ ನಲ್ಲಿ 100 ಲಾಕರ್ಸ್ ಇದೆ. ಈ 100 ಲಾಕರ್ಸ್ಗೆ ಹೇಗೆ ಓಪನ್ ಮಾಡಬೇಕು ಅನ್ನೋದು ಒಂದೊಂದು ಟೆಕ್ನಿಕ್ಸ್ ಕೊಟ್ಟಿರ್ತಾರೆ. ಸೊ ರೂಲ್ 1, ಈಗ 100 ಮೆಂಬರ್ಸ್ನ ಏನ್ ಮಾಡ್ತಾರೆ ಇವರು, ಪಜಲ್ ನ ಸಾಲ್ವ್ ಮಾಡೋದಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಈ ರೂಮ್ ಒಳಗೆ. ಆ ರೂಮ್ ಒಳಗೆ ಕರ್ಕೊಂಡು ಹೋಗ್ಬಿಟ್ಟು 100 ಮೆಂಬರ್ಸ್ಗೂ ನೇಮಿಂಗ್ ಕೊಡ್ತಾರೆ, ಲೈಕ್ ಪರ್ಸನ್ 1, ಪರ್ಸನ್ 2, ಪರ್ಸನ್ 3, ಪರ್ಸನ್ 4 ಅಂತ ಅಪ್ ಟು ಪರ್ಸನ್ 100 ವರ್ಗೂ ನೇಮಿಂಗ್ ಕೊಡ್ತಾರೆ ಒಬ್ಬೊಬ್ರು ಪರ್ಸನಿಗೂ. ಅವರಿಗೆ ಒಂದೊಂದು ರೂಲ್ ಇರುತ್ತೆ. ಲೈಕ್ ಏನ್ ಮಾಡ್ಬೇಕು ಅವರು ಅಂತಂದ್ರೆ, ಪರ್ಸನ್ 1 ಬಂದು ಆಲ್ ದ ಲಾಕರ್ಸ್. ಓಕೆನಾ? ಓಪನ್ಸ್ ಆಲ್ ದ ಲಾಕರ್ಸ್. ಪರ್ಸನ್ 1 ಬಂದು ಇಲ್ಲಿ 100 ಲಾಕರ್ಸ್ ಇಟ್ಟಿರ್ತಾರೆ. ದಿಸ್ ಇಸ್ ಲಾಕರ್ ನಂಬರ್ 1, ಲಾಕರ್ 2, ಲಾಕರ್ 3, 4, 5, 6 ಅಪ್ ಟು 100 ಲಾಕರ್ಸ್ನ ಅಪ್ ಟು 100 ಲಾಕರ್ಸ್ನ ಇಟ್ಟಿರ್ತಾರೆ. ಪರ್ಸನ್ 1 ಡ್ಯೂಟಿ ಏನಂತಂದ್ರೆ ಈ ಹ್ಯಾಸ್ ಟು ಗೋ ಅಂಡ್ ಓಪನ್ ಈಚ್ ಅಂಡ್ ಎವ್ರಿ ಲಾಕರ್ಸ್.
ಎಲ್ಲ ಲಾಕರ್ನು ಓಪನ್ ಮಾಡ್ತಾನೆ. ಫ್ರಮ್ 1 to 100 ವರೆಗೂ ಇರೋ ಎಲ್ಲ ಲಾಕರ್ನು ಪರ್ಸನ್ 1 ಓಪನ್ ಮಾಡ್ತಾನೆ. ಪರ್ಸನ್ 2ದು ಏನಂದ್ರೆ ಪರ್ಸನ್ 2 ವಿಲ್ ಓಪನ್ ಸೆಕೆಂಡ್ ಲಾಕರ್, ಫೋರ್ತ್ ಲಾಕರ್, ಸಿಕ್ಸ್ತ್ ಲಾಕರ್, ಏಯ್ತ್ ಲಾಕರ್, ಲೈಕ್ ದಿಸ್ ಮೀನ್ಸ್ 2 ಟೇಬಲ್. ಟೂದು ಟೇಬಲ್ ಏನೇನಿರುತ್ತೆ ಅದರಲ್ಲಿ ಲಾಕ್ನ ಓಪನ್ ಮಾಡ್ಕೊಂಡು ಹೋಗ್ಬೇಕು. ಈಗ 8th ಆದ್ಮೇಲೆ 10th, 12th, ಲೈಕ್ ದಟ್. ಥರ್ಡ್ ಪರ್ಸನ್ದು ಲಾಕರ್ ನಂಬರ್ 3, 6, 9, 12. ದಿಸ್ ಇಸ್ 3 ಟೇಬಲ್. 3 ಟೇಬಲ್ ಅಲ್ಲಿ ಬರೋ ಲಾಕರ್ಸ್ನ ಓಪನ್ ಮಾಡಬೇಕು. ಫೋರ್ತ್ದು 4 ಟೇಬಲ್. 4 1s are 4, 4 2s are 8, 4 3s are 12, 4 4s are 16, like that he has to open. ಸೊ ಸೆಕೆಂಡ್ ಪರ್ಸನ್ ಈಗ ಏನ್ ಮಾಡ್ತಾನೆ, ಡೈರೆಕ್ಟ್ಲಿ ಸೆಕೆಂಡ್ ಬರ್ತಾನೆ. ಸೆಕೆಂಡ್ ಆದ್ಮೇಲೆ ಫೋರ್ತ್ ಲಾಕ್ ಅನ್ನು ಓಪನ್ ಮಾಡೋದು. ಸೊ ದೇ ಯೂಸ್ ದ ಟರ್ಮ್ ಟಾಗಲ್. ಟಾಗಲ್ ಅನ್ನೋ ವರ್ಡ್ ನ ಯೂಸ್ ಮಾಡಿದ್ದಾರೆ. ವಾಟ್ ಇಸ್ ದಿಸ್ ಟಾಗಲ್? ಟಾಗಲ್ ಅಂತಂದ್ರೆ ಓಪನ್ ಇದ್ರೆ ಲಾಕರ್ನ ಕ್ಲೋಸ್ ಮಾಡೋದು, ಕ್ಲೋಸ್ ಇದ್ರೆ ಓಪನ್ ಮಾಡೋದು. ಓಕೆನಾ? ಟಾಗಲ್ ಮೀನಿಂಗ್ ಅಲ್ಲಿ ಏನಾದ್ರು ಲಾಕರು ಇವ್ರು ಹೋಗೋ ಟೈಮಿಗೆ ಅಲ್ಲಿ ಓಪನ್ ಇದ್ರೆ ಇವರು ಕೀನ ಟಾಗಲ್ ಮಾಡ್ತಾರೆ, ಮೀನ್ಸ್ ಅದು ಕ್ಲೋಸ್ ಆಗುತ್ತೆ. ಕ್ಲೋಸ್ ಇದ್ರೆ ಕೀ ಟಾಗಲ್ ಮಾಡಿದಾಗ ಓಪನ್ ಆಗುತ್ತೆ. ದಿಸ್ ಇಸ್ ದ ಪಜಲ್. ಅರ್ಥ ಆಯ್ತಾ ಈಗ ಏನೇನ್ ಮಾಡ್ತಾರೆ ಅವರಂತೂ? ಇದು ಅಪ್ ಟು 100 ತನಕನು ಹೀಗೆ ನಡೆಯುತ್ತೆ. ಪರ್ಸನ್ 5ಗೆ 5 ಟೇಬಲ್, 6ಗೆ 6 ಟೇಬಲ್, ಅಪ್ ಟು 100ಗೆ 100ಗೆ 100th ಟೇಬಲ್ ನ ಓಪನ್ ಮಾಡ್ಬೇಕು. 100 ಟೇಬಲ್ ತಂದರೆ ಇವನಿಗೆ ಒಂದೇ ಒಂದು ಲಾಕರ್ ಸಿಗುತ್ತೆ. 100 ಫಸ್ಟ್ ಮತ್ತೆ ಲಾಸ್ಟ್ ಲಾಕರ್ ಆಗಿರುತ್ತೆ. ಸೊ ಈಗ ಕ್ವೆಶನ್ ಏನು ಗೊತ್ತಾ? ಕ್ವೆಶ್ಚನ್ ಬಂದು, ಸೊ ಇಲ್ಲಿವರೆಗೂ ಪಜಲ್ ಅದು ಏನ್ ಪಜಲ್ ಅಲ್ಲಿ ಏನ್ ಮಾಡ್ತಾರೆ ಅನ್ನೋದು ಇದು. ಸೊ ಪಜಲ್ ಬಂದು ಇನ್ ದ ಎಂಡ್, ಸೊ ಈಗ 100 ಲಾಕರ್ನು ಓಪನ್ ಆದ್ಮೇಲೆ ಓನ್ಲಿ ಸಮ್ ಲಾಕರ್ಸ್ ವಿಲ್ ರಿಮೇನ್ ಓಪನ್. ಓಕೆನಾ? ಹೇಗೆ ಅಂತ ಹೇಳ್ತೀನಿ. ದ ಓಪನ್ ಲಾಕರ್ ರಿವೀಲ್ಸ್ ದ ಕೋಡ್ ಟು ದ ಫಾರ್ಚೂನ್ ಇನ್ ದ ಸೇಫ್. ಸೊ ಕೆಲವು ಲಾಕರ್ಸ್ ಮಾತ್ರ ಓಪನ್ ಆಗಿರುತ್ತೆ. ಆ ಓಪನ್ ಆಗಿರೋ ಲಾಕರ್ಸ್ ಅಲ್ಲಿ ಒಂದು ಕೋಡ್ ಬರುತ್ತೆ, ಅದನ್ನ ಹೇಳ್ಬೇಕು. ಅದನ್ನ ಯಾರು ಫೈಂಡ್ ಔಟ್ ಮಾಡ್ತಾರೆ ಅವರಿಗೆ ರತ್ನ ಸೇರುತ್ತೆ ಅಂತ ಕ್ವಿಜ್ ಅಲ್ಲಿ ಇರುತ್ತೆ. ಸೊ ಈಗ ಹೇಗಿದ್ ವರ್ಕ್ ಆಗುತ್ತೆ ಅಂದ್ರೆ, ಈಗ ಲಾಕರ್ 1, 2, 3, 4, 5, 6, 7, 8, 9, 10, ಲೈಕ್ ದಿಸ್ 100 ಲಾಕರ್ಸ್ ಇರುತ್ತೆ. ನಾನು 10 ಲಾಕರ್ಸ್ ತನಕ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಾಗುತ್ತೆ ಇದು ಅಂತ. ಇದು ಲಾಕರ್ಸ್ಗಳು. ಫಸ್ಟ್ ಪರ್ಸನ್ 1 ಫಸ್ಟ್ ಮೂವ್ ಆಗ್ತಾನೆ. ಪರ್ಸನ್ 1 ಫಸ್ಟ್ ಮೂವ್ ಆಗ್ಬಿಟ್ಟು ಏನ್ ಮಾಡ್ತಾನೆ, ಈ ಎಲ್ಲ ಲಾಕರ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕ್ಲೋಸ್ ಆಗಿರುತ್ತೆ. ಸೊ ಪರ್ಸನ್ 1 ಬಂದ್ಬಿಟ್ಟು ಫಸ್ಟ್ ಟಾಗಲ್, ಈ ಹ್ಯಾಸ್ ಟು ಟಾಗಲ್ ಈಚ್ ಅಂಡ್ ಎವ್ರಿ ಲಾಕರ್ನು. ಫಸ್ಟ್ ಬಂದು ಫಸ್ಟ್ ಲಾಕರ್ನ ಓಪನ್ ಮಾಡ್ತಾನೆ. ಸೊ ದಿಸ್ ವಿಲ್ ಬಿ ಓಪನ್ಡ್. ಓಕೆನಾ? ಇದು ಓಪನ್ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಲಾಕರ್ಗೆ ಹೋಗ್ತಾನೆ, ಓಪನ್ ಆಗುತ್ತೆ. ಥರ್ಡ್ ಲಾಕರ್ ಓಪನ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್, ಹೀಗೆ ಅಪ್ ಟು 100. ನಾಟ್ ಓನ್ಲಿ 10, ನಾನು 10 ಮಾತ್ರ ಬರ್ದಿದ್ದೀನಿ. ಅಪ್ ಟು 100 ಲಾಕರ್ ತನಕನೂ ಇರುತ್ತೆ. ಎಲ್ಲ ಲಾಕರು ಪರ್ಸನ್ 1 ಹೋಗಿ ವಾಪಸ್ ಬಂದ ಮೇಲೆ ಎಲ್ಲ ಓಪನ್ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಪರ್ಸನ್ 2 ವಿಲ್ ಗೋ. ಪರ್ಸನ್ 2 ಹೋಗ್ತಾನೆ. ಪರ್ಸನ್ 2 ಏನು 2, 4, 6, 8 ಈ ರೀತಿ. ಸೊ ಈ ವಿಲ್ ಡೈರೆಕ್ಟ್ಲಿ ಗೋ ಟು ದ ಸೆಕೆಂಡ್ ಟೇಬಲ್. ಸೊ ಓಪನ್ ಇರೋದೇನಾಗುತ್ತೆ, ಇವನು ಹೋದ್ಮೇಲೆ ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ 2 ಇಂದ 4ಗೆ ಹೋಗ್ತಾನೆ. 4 ಓಪನ್ ಇರುತ್ತೆ, ಕ್ಲೋಸ್ ಆಗುತ್ತೆ. ನೆಕ್ಸ್ಟ್ ಹಿ ವಿಲ್ ಮೂವ್ ಟು ದ ಸಿಕ್ಸ್ತ್ ಲಾಕರ್. ಸಿಕ್ಸ್ತ್ ಲಾಕರ್ is also open, but when he toggles it will be closed. Then he move to the 8th, it will be closed. 10th, it will be closed. ಓಕೆನಾ? ಈ ರೀತಿ ಅಪ್ ಟು 100 ತನಕನು ಮಾಡ್ಕೊಂಡು ಹೋಗ್ತಾನೆ. ಸೊ ಈಗ ಅರ್ಥ ಆಯ್ತಲ್ವಾ? ಫಸ್ಟ್ ಪರ್ಸನ್ ಮೂವ್ ಆದ್ಮೇಲೆ ಕೆಲವು ಎಲ್ಲ ಓಪನ್ ಆಗಿದ್ದು, ಸೆಕೆಂಡ್ ಆದ್ಮೇಲೆ ಕೆಲವು ಓಪನ್ ಇದೆ, ಕೆಲವು ಕ್ಲೋಸ್ ಇದೆ. ನೆಕ್ಸ್ಟ್ ಥರ್ಡ್ ಪರ್ಸನ್ 3 ಹೋದಾಗ ಏನಾಗುತ್ತೆ, ಹಿ ವಿಲ್ ಡೈರೆಕ್ಟ್ಲಿ ಮೂವ್ ಟು ದ ಥರ್ಡ್ ಒನ್. ಇದು ಓಪನ್ ಇದೆ, ಕ್ಲೋಸ್ ಇದೆ, ಇದು ಕ್ಲೋಸ್ ಆಗುತ್ತೆ, ಯಾಕಂದ್ರೆ ಇಟ್ ಈಸ್ ಓಪನ್. ಇವನ್ ಟಾಗಲ್ ಮಾಡಿದಾಗ ಕ್ಲೋಸ್ ಆಗುತ್ತೆ. ದೆನ್ ಹಿ ಮೂವ್ ಟು ದ ಸಿಕ್ಸ್ತ್ ಒನ್. ಸೊ ಅಬ್ಸರ್ವ್ ಹಿಯರ್ ವಾಟ್ ಹ್ಯಾಪನ್ಸ್. ಸಿಕ್ಸ್ತ್ ಲಾಕರು ಪರ್ಸನ್ 2 ಕ್ಲೋಸ್ ಮಾಡಿದಾನೆ. ಸೊ ಇಟ್ ವಿಲ್ ಬಿ ಓಪನ್ಡ್. ಆಫ್ಟರ್ ಪರ್ಸನ್ 3 ಸಿಕ್ಸ್ತ್ ಲಾಕರ್ ಓಪನ್ ಆಗುತ್ತೆ. ನೆಕ್ಸ್ಟ್ 8 ಆದ್ಮೇಲೆ 6th ಆದ್ಮೇಲೆ 9th ಓಪನ್ ಇದೆ, ಬಟ್ ಕ್ಲೋಸ್ ಆಗುತ್ತೆ ಥರ್ಡ್ ಪರ್ಸನ್ ಟಾಗಲ್ ಮಾಡಿದಾಗ. ಈ ರೀತಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ 100% ಆದ್ಮೇಲೆ. ಪರ್ಸನ್ 100 ಆದ್ಮೇಲೆ
ಈ ರೀತಿ ಕೆಲವು ಓಪನ್ ಆಗಿರುತ್ತೆ, ಕೆಲವು ಕ್ಲೋಸ್ ಆಗಿರುತ್ತೆ, ಅಪ್ ಟು 100 ತನಕ. ಓಕೆನಾ? ಬಟ್ ಕಾಯ್ಸ್ ನಮ್ಗೆ ಏನಾಗಿರುತ್ತೆ ಇಲ್ಲಿ ಅಂದ್ರೆ, ಸೊ ಕ್ವಶನ್ ನೋಡಿ, ಬಿಫೋರ್ ದ ಪ್ರಾಸೆಸ್ ಬಿಗಿನ್ಸ್ ಕಾಯ್ಸ್ನಮ್ ರಿಯಲೈಸಸ್ ದಟ್ ಹಿ ಆಲ್ರೆಡಿ ನೋಸ್ ವಿಚ್ ಲಾಕರ್ಸ್ ವಿಲ್ ಬಿ ಓಪನ್ ಅಟ್ ದ ಎಂಡ್. ಸೊ ಈಗ 100 ಪೀಪಲು ಹೋಗಿ ಲಾಕರ್ನ ಟಾಗಲ್ ಮಾಡಿ ಬರಬೇಕು. ಅದು ಬರೋಕ್ಕೂ ಮುಂಚೆ ಇವರು ಹೋಗಿ ಇನ್ನ ಆಕ್ಚುಯಲ್ ಪಜಲ್ನ ಪಾರ್ಟಿಸಿಪೇಟ್ ಮಾಡೋಕ್ಕೂ ಮುಂಚೆನೆ ಕಾಯ್ಸ್ ನಮಗೆ ಯಾವ ಲಾಕರ್ಸ್ ಓಪನ್ ಇರುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ. ಹೇಗೆ? ವಿ ವಿಲ್ ಸಿ ನೌ. ಫೈಂಡ್ ಔಟ್ ಹೌ ಮೆನಿ ಟೈಮ್ಸ್ ಈಚ್ ಲಾಕರ್ ಇಸ್ ಟಾಗಲ್. ಸೊ ಒಂದೊಂದು ಲಾಕರ್ ಎಷ್ಟು ಟೈಮ್ ಟಾಗಲ್ ಆಗಿದೆ ಅಂತ ಗೊತ್ತಾದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಅದು ಹೇಗೆ ಅಂತಂದ್ರೆ, ಈಗ ಒಂದು ಲಾಕರ್ನ ಪರ್ಸನ್ 1, ಸೊ ಈಗ ಇನಿಷಿಯಲ್ ಸ್ಟೇಜ್ ಅಲ್ಲಿ ಕ್ಲೋಸ್ ಆಗಿರುತ್ತೆ ಅಂತ ಹೇಳಿದೆ. ಏನಾದ್ರೂ ಒಂದು ಲಾಕರ್ನ ಒನ್ ಪರ್ಸನ್ ಮಾತ್ರ ಅದನ್ನ ಟಾಗಲ್ ಮಾಡಿದ್ರೆ ಇಟ್ ವಿಲ್ ಬಿ ಓಪನ್. ಸೊ ಒನ್ ಪರ್ಸನ್ ಏನಾದ್ರೂ ಟಾಗಲ್ ಮಾಡಿದ್ರೆ ಲಾಕರ್ ವಿಲ್ ಬಿ ಓಪನ್. ಇಬ್ರು ಮಾಡಿದ್ರೆ ದ ಸೇಮ್ ಥಿಂಗ್ ವಿಲ್ ಕ್ಲೋಸ್ಡ್. ಓಕೆನಾ? ಹೇಗೆ ಅಂದ್ರೆ, ಈಗ ಲಾಕರ್ ಇದೆ, ಒಬ್ಬ ಪರ್ಸನ್ ಆದ್ಮೇಲೆ ಓಪನ್ ಆಗಿರುತ್ತೆ. ಸೊ ಇನ್ನೊಬ್ಬ ಹೋಗಿ ಟಾಗಲ್ ಮಾಡಿದಾಗ ಇದು ಕ್ಲೋಸ್ ಆಗುತ್ತೆ. ಅಂದ್ರೆ ನೆಕ್ಸ್ಟ್ ಥರ್ಡ್ ಹೋದಾಗ ಏನಾಗುತ್ತೆ? ಥರ್ಡ್ ಹೋದಾಗ ಅಗೇನ್ ಓಪನ್, ಫೋರ್ತ್ ಹೋದಾಗ ಕ್ಲೋಸ್. ಅಂದ್ರೆ ಅರ್ಥ ಆಡ್ ನಂಬರ್ಸ್ ಬಂದಾಗೆಲ್ಲ ಓಪನ್ ಆಗುತ್ತೆ. ಲೈಕ್ 1%, 3%, 5%, 7%, 9%, ಈ ರೀತಿ. ಈವನ್ ನಂಬರ್ ಪೀಪಲ್ ಹೋದಾಗ it will be closed. So the lock will be opened for odd number of people and the same lock will be closed for even number of people. Okay na? So let's move to the explanation. ಹೇಗೆ ಗೊತ್ತಾಯ್ತು ಇವನಿಗೆ ಅಂತ ಚೆಕ್ ಮಾಡೋಣ. If a locker is toggled odd number of times, it will be open. No, ಈಗ explain ಮಾಡಿದೆ ನಾನು. Otherwise, it will be closed. Even number of times toggle ಮಾಡಿದಾಗ it will be closed. The number of times our locker is toggled is the same as the number of factors of the locker number. So, idra meaning ಏನು? The number of times a locker is toggled is same as the number of factors the locker number. ಲಾಕರ್ದು ನಂಬರ್ ಏನಿದೆ ಅದಕ್ಕೆ ಎಷ್ಟು ಫ್ಯಾಕ್ಟರ್ಸ್ ಇದೆ. ಫ್ಯಾಕ್ಟರ್ಸ್ ಅಂದ್ರೆ ಏನು? ಯಾವ್ಯಾವ ನಂಬರ್ ಇಂದ ಅದು ಡಿವೈಡ್ ಆಗುತ್ತೆ ಅಂತ. ಈಗ 6 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? 6 1 ಇಂದ ಡಿವೈಡ್ ಆಗುತ್ತೆ, 6 2 ಇಂದ ಡಿವೈಡ್ ಆಗುತ್ತೆ, 6 3 ಇಂದ ಡಿವೈಡ್ ಆಗುತ್ತೆ, ಅಂಡ್ ದೆನ್ ಓನ್ಲಿ 6. ಇಷ್ಟೇ ಇರೋದು ಫ್ಯಾಕ್ಟರ್ಸ್ 6ಗೆ. ಲೈಕ್ 1 2 3 4 ಫ್ಯಾಕ್ಟರ್ಸ್ ಆಯ್ತು 6ಗೆ. ಅಂದ್ರೆ 6ನ ಎಷ್ಟು ಟೈಮ್ ಅಂದ್ರೆ ಎಷ್ಟು ಮೆಂಬರ್ ಬಂದು ಓಪನ್ ಮಾಡಿದ್ದಾರೆ ಅಂದ್ರೆ 1 2 3 4 ಪೀಪಲ್ ಓಪನ್ ಮಾಡಿದ್ದಾರೆ, 4 ಪರ್ಸನ್ಸ್. ಅದ್ರ ಅರ್ಥ 6ಗೆ ಫ್ಯಾಕ್ಟರ್ಸ್ 4 ಇದೆ ಅಂತ ಅರ್ಥ. ದ ನಂಬರ್ ಆಫ್ ಟೈಮ್ಸ್ ಅ ಲಾಕರ್ ಇಸ್ ಟಾಗಲ್ಡ್. ಎಷ್ಟು ನಂಬರ್ ಆಫ್ ಟೈಮ್ಸ್ ಅಂದ್ರೆ ಏನು? ಒಬ್ಬೊಬ್ಬ ಪರ್ಸನ್ ಒಂದೇ ಟೈಮ್ ಓಪನ್ ಮಾಡಕ್ಕಾಗೋದು ಒಂದ್ ಲಾಕರ್ನ. ಸೊ ಎಷ್ಟು ಟೈಮ್ ಬಂದು ಟಾಗಲ್ ಮಾಡಿದ್ದಾರೆ ಅಂದ್ರೆ ಅದು ಆ ಲಾಕರ್ ನಂಬರ್ದು ಏನಿದೆ ಅದ್ರದ್ದು ಫ್ಯಾಕ್ಟರ್ಸ್. ಓಕೆನಾ? ಫಾರ್ ಎಕ್ಸಾಂಪಲ್, ಫಾರ್ ಲಾಕರ್ 6 ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪರ್ಸನ್ 1 ಓಪನ್ಸ್ ಇಟ್. ನೋಡೋಣ ಇಲ್ಲಿ. ಪರ್ಸನ್ 1 ಓಪನ್ಸ್ ಇಟ್, ಪರ್ಸನ್ 2 ಕ್ಲೋಸಸ್ ಇಟ್, ಪರ್ಸನ್ 3 ಓಪನ್ಸ್ ಇಟ್ ಅಂಡ್ ಪರ್ಸನ್ 6 ಕ್ಲೋಸಸ್ ಇಟ್. ಯಾಕೆ ಇವ್ರು ಮಾತ್ರ ಅಂತಂದ್ರೆ 6ಗೆ ಅಷ್ಟೇ ಫ್ಯಾಕ್ಟರ್ಸ್ ಇರೋದು. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಇಲ್ಲಿ ಪರ್ಸನ್ 1 ಡ್ಯೂಟಿ ಬಂದು ಎಲ್ಲಾ ಲಾಕರ್ನ ಓಪನ್ ಮಾಡ್ತಾನೆ. ಸೊ 6ಗೆ 1 ಈಸ್ ಅ ಫ್ಯಾಕ್ಟರ್. ಓಕೆನಾ? ಪರ್ಸನ್ 1 ಮೀನ್ಸ್ ವಾಟ್? 1 ಟೇಬಲ್. ಆಲ್ 1 ವಿಲ್ ಕಮ್. 1 2 3 4 ಈ ಟೇಬಲ್ ಎಲ್ಲಾ ಟೇಬಲ್ನ ಓಪನ್ ಮಾಡ್ತಿದ್ದಾನೆ ಅಂದ್ರೆ ಇಟ್ ಇಸ್ ನಂಬರ್ 1 ಅಂತ ಅರ್ಥ. ಸೊ ಪರ್ಸನ್ 1 ಓಪನ್ ಮಾಡ್ತಿದ್ದಾನೆ ಅಂತಂದ್ರೆ 6ಗೆ 1 ಈಸ್ ಅ ಫ್ಯಾಕ್ಟರ್. ಯಾಕಂದ್ರೆ 1 ಟೇಬಲ್ ಅಲ್ಲಿ 6 ಬರುತ್ತಲ್ವಾ. ಫ್ಯಾಕ್ಟರ್ಸ್ ಮೀನ್ಸ್ ಅದು ಡಿವೈಡ್ ಆಗ್ಬೇಕು ಅಂದ್ರೆ ಅದ್ರ ಟೇಬಲ್ ಅಲ್ಲಿ ಆ ನಂಬರ್ ಬರಬೇಕು. ಲೈಕ್ 1 ಟೇಬಲ್ ಅಲ್ಲಿ 6 ಬರುತ್ತೆ, 1 ಟೇಬಲ್ ಅಲ್ಲಿ ಎಲ್ಲ ನಂಬರ್ ಬರುತ್ತೆ. ಸೊ 1 ಈಸ್ ಅ ಯೂನಿವರ್ಸಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಎಲ್ಲಾ ನಂಬರಿಗೂ 1 ಈಸ್ ಅ ಫ್ಯಾಕ್ಟರ್. ಓಕೆನಾ? ಸೊ ಪರ್ಸನ್ 1 ಓಪನ್ 6 ಸೊ 6ಗೆ ಫ್ಯಾಕ್ಟರ್ 1 ಆಯ್ತು. ಪರ್ಸನ್ 1 ವಿಲ್ ಓಪನ್ 6. See here, person will move to each and every locker. So 6ನ ಓಪನ್ ಮಾಡ್ತಾನೆ ಪರ್ಸನ್ 1. ಪರ್ಸನ್ 2 ಬಂದು 2 ಟೇಬಲ್ ಬರುತ್ತಲ್ವಾ. ಪರ್ಸನ್ 2 ಟೇಬಲ್ 2 ಅಲ್ವಾ. 2 4 6 8. ಸೊ 6 ವಿಲ್ ಬಿ ದೇರ್. ಸೊ 2 ಈಸ್ ಆಲ್ಸೋ ಫ್ಯಾಕ್ಟರ್ ಆಫ್ 6. ಪರ್ಸನ್ 2 ನಂಬರ್ ಪರ್ಸನ್ ಯಾರಿರ್ತಾರೆ ಅವರು ಕೂಡ 6 ಲಾಕರ್ನ ಓಪನ್ ಮಾಡ್ತಾನೆ. ಇಲ್ಲಿ 6 ಆಗಿ 4 ಆಗಿ 4 ಇಂದ 6ಗೆ ಹೋಗ್ತಾನೆ. ಸೊ 2 is a factor of 6. Then 3 ಟೇಬಲ್ ಅಲ್ಲಿ 6 ಬರುತ್ತಲ್ವಾ. 3 1s 3 2s 6. ಸೊ 3 is also a factor. 3 ಫಸ್ಟ್ ಬರೋದು 3ಗೆ, ನೆಕ್ಸ್ಟ್ ಇಮಿಡಿಯೇಟ್ಲಿ ಹೋಗೋದು 6ಗೆನೆ. ದೆನ್
6 ಯಾಕಂತಂದ್ರೆ ಪರ್ಸನ್ 4 ವಿಲ್ ನಾಟ್ ಓಪನ್, ಯಾಕಂದ್ರೆ 4 ಟೇಬಲ್ ಅಲ್ಲಿ 6 ಬರಲ್ಲ. ಪರ್ಸನ್ 5 ವಿಲ್ ಆಲ್ಸೋ ನಾಟ್ ಓಪನ್, 5 ಟೇಬಲ್ ಅಲ್ಲಿ ಕೂಡ 6 ಬರಲ್ಲ. ಸೊ ಈಗ ಪರ್ಸನ್ 1 ಏನ್ ಮಾಡ್ತಾನೆ, 6th ಲಾಕರ್ನ ಇಲ್ಲಿಗೆ ಬಂದಾಗ 6th ಲಾಕರ್ ಪರ್ಸನ್ 1 ವಿಲ್ ಓಪನ್. ಪರ್ಸನ್ 1 ಓಪನ್ ಮಾಡಿದಾನೆ 6th ಲಾಕರ್. ಪರ್ಸನ್ 2 ಏನ್ ಮಾಡಿದಾನೆ, ಕಮ್ ಅಂಡ್ ಕ್ಲೋಸಸ್ ಇಟ್. ಪರ್ಸನ್ 2 ಕ್ಲೋಸ್ ಮಾಡಿದ್ದಾರೆ. ಪರ್ಸನ್ 3 ಬಂದು ದೆನ್ ಅಗೇನ್ ಇಟ್ ಓಪನ್ಸ್. ಪರ್ಸನ್ 3 ಬಂದಾಗ, ಪರ್ಸನ್ 6 ಬಂದಾಗ ಇಟ್ ವಿಲ್ ರಿಮೈನ್ ಕ್ಲೋಸ್ಡ್. ಅಂದ್ರೆ ಎಷ್ಟು ಫ್ಯಾಕ್ಟರ್ಸ್ ಆಯ್ತು, 4 ಇದೆ. 4 ಇಸ್ ಅ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಬಂದಾಗ ಲಾಕರ್ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ. ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಿದ್ದಾರೆ. 6 ಅನ್ನ ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿರೋದು. ಓಕೆನಾ? ದೆನ್ ಓಕೆನಾ, ದ ನಂಬರ್ 1 2 3 ಅಂಡ್ 6 ಆರ್ ಫ್ಯಾಕ್ಟರ್ಸ್ ಆಫ್ 6. ಸೊ ಈಗ 1 2 3 ಮತ್ತೆ 6 ಏನಂತ ಹೇಳ್ತಿದೀವಿ, ಫ್ಯಾಕ್ಟರ್ಸ್ ಆಫ್ 6 ಅಂತ ಹೇಳ್ತೀವಿ. ಯಾಕಂದ್ರೆ ಈ ಇಷ್ಟು ಟೇಬಲ್ ಅಲ್ಲಿ ನಮಗೆ 6 ಬರುತ್ತೆ. 1 ಟೇಬಲ್ ಅಲ್ಲಿ 6 ಬರುತ್ತೆ, 2 ಟೇಬಲ್ ಅಲ್ಲಿ ಬರುತ್ತೆ, 3 ಟೇಬಲ್ ಅಲ್ಲಿ ಬರುತ್ತೆ, 6 ಟೇಬಲ್ ಅಲ್ಲಿ ಕೂಡ 6 ಬರುತ್ತೆ. ಇಫ್ ದ ನಂಬರ್ ಆಫ್ ಫ್ಯಾಕ್ಟರ್ಸ್ ಇಸ್ ಈವನ್, ನಂಬರ್ ಆಫ್ ಫ್ಯಾಕ್ಟರ್ಸ್ ಏನಾದರೂ ಈವನ್ ಆಗಿದ್ರೆ ದ ಲಾಕ್ ವಿಲ್ ಬಿ ಟಾಗಲ್ಡ್ ಬೈ ಅನ್ ಈವನ್ ನಂಬರ್ ಆಫ್ ಪೀಪಲ್ ಅಂಡ್ ಇಟ್ ವಿಲ್ ಇವೆಂಚುವಲಿ ಬಿ ಕ್ಲೋಸ್ಡ್. ಅದನ್ನೇ ಹೇಳಿದೆ, ಈವನ್ ನಂಬರ್ ಆಫ್ ಪೀಪಲ್ ಅದನ್ನ ಟಾಗಲ್ ಮಾಡಿದ್ರೆ ಲಾಕರ್ ಕ್ಲೋಸ್ ಆಗಿರುತ್ತೆ. Note that each factor of a number has partner factor. So what is this partner factor? Partner factors ಅಂದ್ರೆ ಈಗ 6ಗೆ 4 ಫ್ಯಾಕ್ಟರ್ಸ್ ಹೇಳ್ತು, 1 2 3 and 6. ಈಗ ಒಂದೊಂದು ನಂಬರಿಗೂ ಪಾರ್ಟ್ನರ್ ಫ್ಯಾಕ್ಟರ್ಸ್ ಅಂತ ಇರ್ತಾರೆ. ಅದನ್ನ ಪಾರ್ಟ್ನರ್ ಫ್ಯಾಕ್ಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಈ ನಂಬರ್ ಸಿಗುತ್ತೆ. ಲೈಕ್ ಈಗ 1 ಈಸ್ ಅ ಪಾರ್ಟ್ನರ್ ಫ್ಯಾಕ್ಟರ್ ಫಾರ್ 6. 1ಗೆ 6 ಅನ್ನೋದು ಪಾರ್ಟ್ನರ್ ಫ್ಯಾಕ್ಟರ್, ಯಾಕಂದ್ರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಿದಾಗ ವಿ ಗೆಟ್ 6. 1 6 are 6. So these two are partner factors. If we multiply these two, we get 6. 2 3s are 6. So that the product of the pair of factor yields the given number. So partner factor ಅದು ನಮಗೆ ಪ್ರಾಡಕ್ಟ್ ಏನಾಗುತ್ತೆ, ಈ given number ನ yield ಮಾಡುತ್ತೆ. Here 1 and 2 form the pair of partners of factor 6. Factors of 6. And 2 and 3 forms another pair. ಇಲ್ಲಿ 1 and 6 one pair and 2 and 3 is another pair of partner factors. Does every number have an even number of factors? ಈಗ ಎಲ್ಲಾ ನಂಬರು. ಸೊ ಈಗ ಒಂದು ಕ್ಲೂ ಏನ್ ಸಿಕ್ತು ಅಂದ್ರೆ, ಈ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್, ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಂತಂದ್ರೆ 1 to 100 ನಂಬರ್ಸ್ ಅಲ್ಲಿ ಯಾವ್ಯಾವ ನಂಬರಿಗೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ ಆ ಲಾಕರು ಓಪನ್ ಆಗಿರುತ್ತೆ. ಯಾವ್ಯಾವ ನಂಬರಿಗೆ ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ ಅದು ಕ್ಲೋಸ್ ಇರುತ್ತೆ. ಓಕೆನಾ? ಇದೊಂದೇ ನಮ್ಗೆ ಬೇಕಾಗಿರೋದ್ರಿಂದ ನಾವು ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದು just to find out how many factors each number has. Okay, does every number have an even number of factors? ಈಗ ಎಲ್ಲಾ ನಂಬರಿಗೂ even number of factors ಇದೆಯಾ ಅಂತ ಚೆಕ್ ಮಾಡಬೇಕು. If all the numbers have even number of factors, then it will be closed. even ನಂಬರಿಗೆ ಕ್ಲೋಸ್ ಆಗಿರುತ್ತಲ್ಲ ಲಾಕರ್. ಸೊ ಎಲ್ಲಾ ನಂಬರಿಗೂ even ನಂಬರ್ ಇದ್ರೆ it will be closed. ಅದನ್ನ ಚೆಕ್ ಮಾಡ್ತಿದ್ದಾರೆ, ವೆದರ್ ಆಲ್ ದ ನಂಬರ್ ಹ್ಯಾಸ್ even number of factors or not ಅಂತ ಚೆಕ್ ಮಾಡ್ತಿದ್ದಾರೆ. 1ಗೆ 1 ಹ್ಯಾಸ್ ಓನ್ಲಿ 1 ಫ್ಯಾಕ್ಟರ್. 1 ಟೇಬಲ್ ಅಲ್ಲಿ ಮಾತ್ರ ಬರೋದು. ಸೊ ಆಡ್ ನಂಬರ್ ಅಂತಂದ್ರೆ it has only 1 factors, means the first locker will be opened. ಫಸ್ಟ್ ಲಾಕರ್ ಓಪನ್ ಆಗಿರುತ್ತೆ, ಯಾಕಂದ್ರೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಒಂದೇ ಪರ್ಸನ್ ಮಾತ್ರ ಟಾಗಲ್ ಮಾಡಿ ಹೋಗಿರ್ತಾನಲ್ಲ, ಅದು ಕ್ಲೋಸ್ ಆಗಿರುತ್ತೆ, ಓಪನ್ ಮಾಡ್ಬಿಟ್ಟು ಹೋಗಿರ್ತಾನೆ. ನೆಕ್ಸ್ಟ್ 4ಗೆ ಎಷ್ಟು ನಂಬರ್ ಇದೆ ಅಂದ್ರೆ ಜಸ್ಟ್ 3 ಫ್ಯಾಕ್ಟರ್ಸ್. 1 ಟೇಬಲ್ ಅಲ್ಲಿ ಬರುತ್ತೆ 4, 2 ಟೇಬಲ್ ಅಲ್ಲಿ ಬರುತ್ತೆ, 3 ಟೇಬಲ್ ಅಲ್ಲಿ ಬರಲ್ಲ, 4 ಟೇಬಲ್ ಅಲ್ಲಿ ಓನ್ಲಿ 3 ಫ್ಯಾಕ್ಟರ್ಸ್ 4 ಹ್ಯಾಸ್. ಓಕೆನಾ? ಸೊ 4ಗೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್, ದೆನ್ ಇಟ್ ಇಸ್ ಓಪನ್ಡ್. ಅಗೇನ್ 9ಗೆ ಯಾಕೆ ಇಲ್ಲಿ 1 4 9 ತಗೊಂಡಿದ್ದಾರೆ ಅಂತಂದ್ರೆ ದೇ ಆರ್ ದ ಸ್ಕ್ವೇರ್ ನಂಬರ್ಸ್. ಲೈಕ್ 1 is a multiple of 1 into 1, this is 2 into 2, this is 3 into 3. ಓಕೆನಾ? ಸೊ 9ಗೆ ಬಂದು 1 3 and 9 ಓನ್ಲಿ, ಇಷ್ಟೇ ಫ್ಯಾಕ್ಟರ್ಸ್ ಇರೋದು. ಓನ್ಲಿ 3 ಫ್ಯಾಕ್ಟರ್ಸ್ ದ 9 ಹ್ಯಾವ್. So odd number of factors idre the locker will be opened. We see in some cases like 2 into 2 the number in the pair are the same. So ಯಾವಾಗೆಲ್ಲ ನಾವು ಸ್ಕ್ವೇರ್ ನಂಬರ್ಸ್ ಅಬ್ಸರ್ವ್ ಮಾಡ್ತೀವಿ ನಮಗೆ ಫ್ಯಾಕ್ಟರ್ಸ್ ಬಂದು 3 ಅಷ್ಟೇ ಇರುತ್ತೆ. ಯಾಕೆ 3 ಅಷ್ಟೇ ಇರುತ್ತೆ ಅನ್ನೋ ಎಕ್ಸ್ಪ್ಲನೇಷನ್ ಇಲ್ಲಿದೆ. ಕ್ಯಾನ್ ಯು ಯೂಸ್ ದಿಸ್ ಇನ್ಸೈಟ್ ಟು ಫೈಂಡ್ ಮೋರ್ ನಂಬರ್ಸ್ ವಿತ್ ಎನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್? ಸೊ ಈಗ ನಾವು ಈ ಇನ್ಸೈಟ್ ಅಂದ್ರೆ ಈ ರೀತಿ ಸ್ಕ್ವೇರ್ ನಂಬರ್ಸ್ಗೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ ಅನ್ನೋ ಒಂದು ಕ್ಲೂ ಗೊತ್ತಾಯ್ತು. ಯಾವಾಗೆಲ್ಲ ಸ್ಕ್ವೇರ್ ನಂಬರ್ಸ್ ಬರುತ್ತೆ, ಆಡ್ ನಂಬರ್ಸ್ ಬರುತ್ತೆ, ಅದನ್ನ ಇಟ್ಕೊಂಡು ನಾವು ಬೇರೆ ಇನ್ನೂ ನಂಬರ್ಸ್ಗಳನ್ನ ಹುಡುಕ್ಬೋದಾ, ಯಾವ್ಯಾವ್ದಕ್ಕೆ ಆಡ್ ನಂಬರ್ಸ್ ಇದೆ ಅಂತ ಚೆಕ್ ಮಾಡಿ ಅಂತ ಕೇಳ್ತಿದ್ದಾರೆ ಕ್ವೆಶನ್ ಅಲ್ಲಿ. ಫಾರ್ ಇನ್ಸ್ಟೆನ್ಸ್ 36 ನ ತಗೋತಾ ಇದೀವಿ. ವೈ 36? ಬಿಕಾಸ್ ಇಟ್ ಹ್ಯಾಸ್ ಪೇರ್ 6 into 6. 6 6 are 36. This is also a square number where both numbers are square. 6
ಈಗ 6 ಮತ್ತೆ 6ಗೆ 36ಗೆ ಫ್ಯಾಕ್ಟರ್ ಬಂದು 6 ಇಂಟು 6 ಅಂತ ಹೇಳೋ ಆಗಿಲ್ಲ, ಒಂದೇ ಸತಿ ಇಟ್ ಇಸ್ 6 2 ಟೈಮ್ ಮಲ್ಟಿಪ್ಲೈ ಆಗಿದೆ. ಸೊ ಎರಡೂ ಫ್ಯಾಕ್ಟರ್ಸು 6 ಆಗಿದೆ. ಓಕೆನಾ? ಡಸ್ ದಿಸ್ ನಂಬರ್ ಹ್ಯಾವ್ ಎನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್? ಸೊ ಈಗ ಎಲ್ಲಾ ಸ್ಕ್ವೇರ್ ನಂಬರ್ಸ್ ಈ 3 ಸ್ಕ್ವೇರ್ ನಂಬರ್ಸ್ ಬಂದು ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದೆ ಅಂತ ನಮಗೆ ಗೊತ್ತಾಯ್ತು. ಬಟ್ ಎಲ್ಲಾ ಸ್ಕ್ವೇರ್ ನಂಬರ್ಸಿಗೂ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇಫ್ ಎವ್ರಿ ಫ್ಯಾಕ್ಟರ್ ಆಫ್ 36 ಅದರ್ ದನ್ 6 ಹ್ಯಾಸ್ ಡಿಫರೆಂಟ್ ಫ್ಯಾಕ್ಟರ್ಸ್ ಆಸ್ ಇಟ್ಸ್ ಪಾರ್ಟ್ನರ್. ಸೊ ಈಗ ನಮಗೆ ಇಲ್ಲಿ ಪಾರ್ಟ್ನರ್ ಫ್ಯಾಕ್ಟರ್ ಅಂತ ಏನ್ ಹೇಳಿದ್ರು ಅವಾಗ ಅರ್ಥ ಆಗಿದೆ ಏನಂದ್ರೆ ಪ್ರತಿ ನಂಬರಿಗೂ ಪಾರ್ಟ್ನರ್ ಫ್ಯಾಕ್ಟರ್ಸ್ ಇದ್ದೇ ಇರುತ್ತೆ. ಓಕೆನಾ? ಯಾಕಂದ್ರೆ ಪ್ರತಿ ನಂಬರ್ ಒಂದಲ್ಲ ಒಂದು ಟೇಬಲ್ ಅಲ್ಲಿ ಬರಲೇಬೇಕು. ಆ ಟೇಬಲ್ ನಾವು ಸ್ಪ್ಲಿಟ್ ಮಾಡಲೇಬಹುದು. ಫಾರ್ ಎಕ್ಸಾಂಪಲ್ 2 ಅಂತ ತಗೊಂಡ್ರು 2 ವಿಲ್ ಕಮ್ಸ್ ಲೈಕ್ 2 ಇಂಟು 1. ಸೊ ಇದು ಪಾರ್ಟ್ನರ್ ಫ್ಯಾಕ್ಟರ್ಸ್ ಇರುತ್ತೆ. ಸೊ 2 ಈಸ್ ಆಲ್ಸೋ ಈವನ್ ಫ್ಯಾಕ್ಟರ್ಸ್. 2ಗೂ ಈವನ್ ಫ್ಯಾಕ್ಟರ್ ಇದೆ. ಯಾಕಂದ್ರೆ ಅದಕ್ಕೆ ಎರಡು ನಂಬರ್ ಇಂದ ಸ್ಪ್ಲಿಟ್ ಮಾಡೇ ಮಾಡ್ತೀವಿ. ಸೊ ಎಲ್ಲಾ ನಂಬರಿಗೂ ನಾವು ಯೂಶುವಲಿ ಪಾರ್ಟ್ನರ್ ಫ್ಯಾಕ್ಟರ್ಸ್ ನ ನೋಡ್ತೀವಿ. ಹಂಗ್ ನೋಡೋದಾದ್ರೆ ಎಲ್ಲಾ ನಂಬರ್ಸ್ಗೂ ಇದ್ದೇ ಇರುತ್ತೆ. ಪಾರ್ಟ್ನರ್ ಫ್ಯಾಕ್ಟರ್ಸ್ ಅಂದ್ರೆ 2 ಆಗೇ ಆಗುತ್ತಲ್ಲ, ಯಾಕಂದ್ರೆ ಪಾರ್ಟ್ನರ್ ಮೀನ್ಸ್ 2. ಇನ್ನು ಎರಡು ನಂಬರ್ ಇತ್ತು ಅಂದ್ರೆ ಅದಕ್ಕೂ ಪಾರ್ಟ್ನರ್ಸ್ ಇರುತ್ತೆ. ಲೈಕ್ ಇಫ್ ದ ಸೇಮ್ ನಂಬರ್ ಇಸ್ 6 ಅಂತ ತಗೊಂಡ್ರೆ 2 3 ಪಾರ್ಟ್ನರ್ ಆಯ್ತು. ನೆಕ್ಸ್ಟ್ 6 ಇಂಟು 1 4 ಫ್ಯಾಕ್ಟರ್ಸ್ ನಾವು ಪಾರ್ಟ್ನರ್ಸ್ ಫಾರ್ಮ್ ಅಲ್ಲಿ ರೆಪ್ರೆಸೆಂಟ್ ಮಾಡಿದೀವಿ. ಆಡ್ ನಂಬರ್ ಈವನ್ ನಂಬರ್ ಫ್ಯಾಕ್ಟರ್ಸ್ ಬಂತು. ಸೊ ಇದನ್ನ ನಾವು ಡೈರೆಕ್ಟ್ ಆಗಿ ಕ್ಲೋಸ್ ಅಂತ ಹೇಳ್ತೀವಿ. ಬಟ್ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತಾ? ಯಾವ್ದಕ್ಕೆ ಅಪ್ಲೈ ಆಗಲ್ಲ ಅಂದ್ರೆ ಯಾವಾಗೆಲ್ಲ ನಮಗೆ ಈ ಸ್ಕ್ವೇರ್ ನಂಬರ್ಸ್ ಬರುತ್ತೆ, ಲೈಕ್ 2 ಇಂಟು 2 ಬರುತ್ತೆ, 3 ಇಂಟು 3 ಬರುತ್ತೆ, ಅವಾಗ ನಮಗೆ ಅದು ಆಡ್ ನಂಬರ್ ಆಗುತ್ತೆ. ಪಾರ್ಟ್ನರ್ ಫ್ಯಾಕ್ಟರ್ ಎಲ್ಲ ನಂಬರಿಗೂ ಇದ್ದೇ ಇರುತ್ತೆ, ಹೌದು. ಬಟ್ ಆ ಕೇಸಲ್ಲಿ ಏನಾಗುತ್ತೆ ಅಂತಂದ್ರೆ ಲೈಕ್ ಈಗ 4 ಇರುತ್ತೆ, 2 ಇಂಟು 2 ಇದು ಪೇರ್ ಅಲ್ಲೇ ಇದೆ. 2ಗೆ ಪಾರ್ಟ್ನರ್ ಫ್ಯಾಕ್ಟರ್ ಬಂದು 2ನೇ. ನೆಕ್ಸ್ಟ್ 4 ಇಂಟು 1 ಇಸ್ ಅ ಪಾರ್ಟ್ನರ್ ಫ್ಯಾಕ್ಟರ್. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು 2ನ ಒಂದೇ ಟೈಮ್ ಕನ್ಸಿಡರ್ ಮಾಡೋದು. ಯಾಕಂದ್ರೆ ನಂಬರ್ 2 ಇಸ್ ಸೇಮ್, ಅದು 2 ಟೈಮ್ಸ್ ಮಲ್ಟಿಪ್ಲೈ ಆಗಿದೆ ಹೊರತು ಫ್ಯಾಕ್ಟರ್ ಇಸ್ ಸೇಮ್. ಸೊ 4ಗೆ ಫ್ಯಾಕ್ಟರ್ಸ್ ನಾಟ್ 2 ಇಂಟು 2, ಜಸ್ಟ್ 2 1 4 3 ಫ್ಯಾಕ್ಟರ್ಸ್ ಅಷ್ಟೇ. ಯಾವಾಗೆಲ್ಲ 2 2 ಬರುತ್ತೆ ನಾವು ಒಂದೇ ನಂಬರ್ ಕನ್ಸಿಡರ್ ಮಾಡಿರೋದ್ರಿಂದ ಅದು ಪಾರ್ಟ್ನರ್ ಪೇರ್ ಇದ್ರೂ ಕೂಡ ಆಡ್ ನಂಬರ್ ಆಗುತ್ತೆ. ಯಾಕಂದ್ರೆ 1 ಸಿಂಗಲ್ ನಂಬರ್ ಆಗುತ್ತೆ. ಮಿಕ್ಕಿದ್ದೆಲ್ಲ ಪೇರ್ ಅಲ್ಲಿ ಇದ್ರೂ ಕೂಡ ಇದು ಸಿಂಗಲ್ ನಂಬರ್ ಆಗುತ್ತೆ. ಅದಕ್ಕೋಸ್ಕರ ನಾವು ಅದಕ್ಕೆ 3 ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಯಾವುದಕ್ಕೆಲ್ಲ 3 ಫ್ಯಾಕ್ಟರ್ಸ್ ಇರುತ್ತೆ ಅದು ಓಪನ್ ಆಗಿರುತ್ತೆ. ಮೀನ್ಸ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇರುತ್ತೆ, ಇದು ಓಪನ್ ಆಗಿರುತ್ತೆ. ಇಲ್ಲಿ ಹೇಳ್ತಿದ್ದಾರೆ ಇಫ್ ಎವ್ರಿ ಫ್ಯಾಕ್ಟರ್ಸ್ ಆಫ್ 36 ಅದರ್ ದನ್ 6 ಹ್ಯಾಸ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಸ್ ಇಟ್ಸ್ ಪಾರ್ಟ್ನರ್. ಸೊ 6ನ ಬಿಟ್ಟು 36ಗೆ ಬೇರೆ ಎಲ್ಲಾ ಫ್ಯಾಕ್ಟರ್ಸಿಗೂ ಪೇರ್ ಅಲ್ಲೇ ಇರುತ್ತೆ. ಯಾಕಂದ್ರೆ ನಾವು ಸ್ಪ್ಲಿಟ್ ಮಾಡಿ ಬರ್ದೇ ಬರಿತೀವಿ ಎಲ್ಲಾ ಫ್ಯಾಕ್ಟರ್ಸ್ನು ಸ್ಪ್ಲಿಟ್ ಮಾಡಿ ಅದಕ್ಕೆ ಇನ್ನೊಂದು ಪಾರ್ಟ್ನರ್ಸ್ ನಾವು ಹುಡುಕ್ತಿವಿ. ದೆನ್ ವಿ ಕ್ಯಾನ್ ಬಿ ಶ್ಯೂರ್ ದಟ್ 36 ಹ್ಯಾಸ್ ಅನ್ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್. ಸೊ ಅದರಿಂದಾನೇ ನಮಗೆ ಗೊತ್ತಾಗಿದ್ದು 36ಗೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದೆ. ಯಾಕಂದ್ರೆ 6ನ 6 ಜೊತೆನೆ ಮಲ್ಟಿಪ್ಲೈ ಮಾಡ್ತೀವಿ, ಅದನ್ನ ಒಂದೇ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಬೇರೆ ಎಲ್ಲದಕ್ಕೂ ಪೇರ್ ಇದ್ರೂ ಕೂಡ ಇದು ಒಂದ್ ನಂಬರ್ ಸೇರಿ ಆಡ್ ಆಗುತ್ತೆ. ಚೆಕ್ ಇಫ್ ದಿಸ್ ಇಸ್ ಟ್ರೂ. ಸೊ 36ನ ನಾವು ಸ್ಪ್ಲಿಟ್ ಮಾಡಿ ಚೆಕ್ ಮಾಡಬೇಕು ಯಾವ ಫ್ಯಾಕ್ಟರ್ಸ್ ಬರುತ್ತೆ. ಲೈಕ್ 1 2 3 4 ಅಲ್ಲಿ ಬರುತ್ತೆ, 5 ಬರಲ್ಲ, 6 12 ಈ ರೀತಿ ಎಲ್ಲಾ ನಂಬರ್ನು ಚೆಕ್ ಮಾಡಿದ್ರೆ ನಮಗೆ ಎಲ್ಲಾ ಪೇರ್ ಆಗುತ್ತೆ. ಬಟ್ 6 ಮಾತ್ರ 6 ಜೊತೆಗೇನೆ ಪೇರ್ ಆಗೋದು. ಅದಕ್ಕೆ ಅದನ್ನ ಒಂದೇ ಟೈಮ್ ಕನ್ಸಿಡರ್ ಮಾಡ್ತೀವಿ. ಮಿಕ್ಕಿದ ಎಲ್ಲಾ ನಂಬರ್ಸು ಪೇರ್ ಆಗಿರುತ್ತೆ. ಲೈಕ್ 1 ಇಂಟು 36 12 ಇಂಟು 3 ಈ ರೀತಿ ಎಲ್ಲ ಪೇರ್ ಆದ್ರೂ 6 ಮಾತ್ರ ಸಿಂಗಲ್ ಆಗಿರುತ್ತೆ. ಸೊ it will gives an odd number of factors. Hence all the following numbers have an odd number of factors. So ಯಾವಾಗೆಲ್ಲ ನಮಗೆ ಸ್ಕ್ವೇರ್ ನಂಬರ್ಸ್ ಬರುತ್ತೆ ಅವಾಗೆಲ್ಲ ನಮಗೆ odd number of factors ಇರುತ್ತೆ. A number that can be expressed as the product of a number with itself is called square number. So initially starting ಈ ಲೆಸನ್ ಅಲ್ಲೇ ಹೇಳಿದೀನಿ, ಯಾವಾಗ ನಾವು ಒಂದು ನಂಬರ್ನ ಪ್ರಾಡಕ್ಟ್ ಅಲ್ಲಿ ಮೆನ್ಷನ್ ಮಾಡ್ತೀವಿ ಅದ್ರ ಜೊತೆನೆ ಮಲ್ಟಿಪ್ಲೈ ಮಾಡಿರೋ ಫಾರ್ಮ್ ಅಲ್ಲಿ ಅದನ್ನ ನಾವು ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ, ಆರ್ ಸಿಂಪ್ಲಿ ಕಾಲ್ಡ್ ಆಸ್ ಅ ಸ್ಕ್ವೇರ್. The only number that have an odd number of factors are the square. So ಈಗ ನಮಗೆ 1 to 100 ಅಲ್ಲಿ ಯಾವ್ಯಾವ ನಂಬರಿಗೆ ನಮಗೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದೆ ಅಂತ ಗೊತ್ತಾಯ್ತು. ದೇ ಆರ್ ದ ಸ್ಕ್ವೇರ್ ನಂಬರ್ಸ್. ಯಾವ್ಯಾವ ನಂಬರ್ ಸ್ಕ್ವೇರ್ ನಂಬರ್ಸ್ ಆಗಿದೆ ಅದಕ್ಕೆ ಮಾತ್ರ ಆಡ್ ನಂಬರ್ ಇರೋದು. ಬೇರೆ ಎಲ್ಲದಕ್ಕೂ ಪಾರ್ಟ್ನರ್ ಪೇರ್ಸ್ ಇರುತ್ತೆ. ಪೇರ್ ಅಂತ ಇದ್ದಾಗ 2 2 ಅಂತ ಇರುತ್ತೆ, ಈವನ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಆಗುತ್ತೆ. ಇದಕ್ಕೆ ಮಾತ್ರ ಆಡ್ ನಂಬರ್ಸ್. ಹೆನ್ಸ್ ಆಲ್ ದ ಸ್ಕ್ವೇರ್ ನಂಬರ್ಸ್ ವಿಲ್ ರಿಮೇನ್ ಓಪನ್. ದಿಸ್ ಇಸ್ ದ ಥೀಮ್. ಸೊ ವಾಟ್ all the square numbers will be opened at the end. ಇದೇ ಕಾಯ್ಸ್ ನಮ್ ಹೇಳಿದ್ದು. ಸೊ ಯಾವ್ಯಾವ್ದು ಸ್ಕ್ವೇರ್ ನಂಬರ್ ಆಗಿರುತ್ತೆ ಅದು ಎಂಡ್ ಅಲ್ಲಿ ಓಪನ್ ಆಗಿರುತ್ತೆ ಅಂತ ಅಷ್ಟೇ. ನಮ್ಗೆ ಇಷ್ಟೆಲ್ಲಾ ಯೋಚನೆ ಮಾಡಿ ನಮ್ಗೆ ಆನ್ಸರ್ ಸಿಕ್ತು. ಬಟ್ ಕಾಯ್ಸ್ ನಮ್ ಸ್ಟಾರ್ಟಿಂಗ್ ಅಲ್ಲೇ ಅವ್ನಿಗೆ ಅರ್ಥ ಆಗೋಯ್ತು, ಈವನ್ ಪಜಲ್ ಶುರು ಆಗೋ ಮುಂಚೆನೆ. ಬಿಕಾಸ್ they each have one factor which
when multiplied by itself equals the number. ಸೊ ಯಾಕೆ ಸ್ಕ್ವೇರ್ ನಂಬರ್ಸ್ ಅಲ್ಲಿ ಆಡ್ ನಂಬರ್ಸ್ ಇದೆ ಅಂತಂದ್ರೆ ಆಡ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಇದೆ ಅಂದ್ರೆ ಅದರಲ್ಲಿ ಸ್ಕ್ವೇರ್ಸ್ ಇದೆ. ಲೈಕ್ 6 into 6, ಆ 6ನ ನಾವು 1 ಅಂತಾನೆ ಕನ್ಸಿಡರ್ ಮಾಡೋದು, ಒಂದೇ ಫ್ಯಾಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಮಿಕ್ಕಿದೆಲ್ಲ ಪೇರ್ ಅಲ್ಲಿ ಇರುತ್ತೆ. ಅದಕ್ಕೋಸ್ಕರ ಈಗ ಯಾವ್ದಾದ್ರು ಪೇರ್ ಇದ್ದು ಈಗ ಪೇರ್ ಅಂದ್ರೆ ಟೂ ನಂಬರ್ಸ್ ಅಲ್ವಾ, 2ಗೆ +1 ಆಡ್ ಮಾಡಿದ್ರೆ 3 ಆಗ್ಬಿಡುತ್ತೆ. ಅದಕ್ಕೆ ಯಾವಾಗ ಈವನ್ ನಂಬರ್ಸ್ಗೆ ಒಂದೇ ಒಂದು ನಂಬರ್ ಆಡ್ ನಂಬರ್ ಆಡ್ ಮಾಡಿದ್ರೆ ನಮಗೆ ಆಡ್ ನಂಬರೇ ಸಿಗೋದು. Therefore, every locker whose number is the square will remain open. So, all the square from 1 to 100 will remain open. So, ಈಗ ಸ್ಕ್ವೇರ್ ನಂಬರ್ಸ್ ಯಾವ್ಯಾವುದು ಅಂತ ಕಂಡುಹಿಡಿಬೇಕು. ಯಾವುದು ಫಸ್ಟ್ ಇನಿಷಿಯಲಿ 1 into 1 ಬರುತ್ತೆ, that is 1. So, number 1, 2 into 2 is 4. 3 into 3, 9. 4 into 4, 16. 5 square, 25. 6 square, 36. 7 square, 49. 8 square, 64. 9 square, 81. 10 square, 100. ಸೊ ಈ 10 ನಂಬರ್ಸ್ ಏನಿದೆ ಇವಿಷ್ಟು ಓಪನ್ ಆಗಿರುತ್ತೆ ಬಿಕಾಸ್ ದೇ ಆಲ್ ಹ್ಯಾವ್ odd number of factors. 1, 4, 9, 16, 25, 36, 49, 64, 81, 100. ಸೊ ಈ ಪಜಲ್ ನ ಸಾಲ್ವ್ ಮಾಡಿದ್ ಯಾರು? ಕಾಯ್ಸ್ ನಮಗೆ ಈ 10 ನಂಬರ್ಸೇ ಬರೋದು ಅಂತ ಓಪನ್ ಆಗೋದು ಅಂತ ಗೊತ್ತಾಯ್ತು. ರೈಟ್ ದ ಲಾಕರ್ ನಂಬರ್ ದಟ್ ರಿಮೇನ್ ಓಪನ್. ಸೊ ಈಗ ಏನಿಲ್ಲ ಲಾಕರ್ ನಂಬರ್ ಬರುತ್ತೆ, ರೈಟ್ ಇಟ್ ಹಿಯರ್. ಲೈಕ್ 1, 4, 9, 25. Sorry, before 25 we have 16, 25, 36, 49, 81, 64 we left. 49, 64, 81, 100. These are all the 10 square numbers which remains open at the end. Coisnum immediately collects word clue from these 10 lockers and reads. So ಏನಿತ್ತು ಪಜಲ್ ಅಲ್ಲಿ ಯಾವುದು ಓಪನ್ ಆಗಿರುತ್ತೋ ಲಾಕರ್ ಅದೊಂದು ಪಾಸ್ಕೋಡ್ ನ ಕೊಡುತ್ತೆ ಅಂತ ಇತ್ತಲ್ವಾ. ಪಾಸ್ಕೋಡ್ ಏನು ಅಂತಂದ್ರೆ ಲೈಕ್ ಕ್ಲೂ ಕೊಡುತ್ತೆ ಅಂತ. ಕ್ಲೂ ಏನ್ ಕೊಡುತ್ತೆ ಅಂದ್ರೆ ದ ಪಾಸ್ಕೋಡ್ ಕನ್ಸಿಸ್ಟ್ ಆಫ್ 5 ಲಾಕರ್ ನಂಬರ್ಸ್ ದಟ್ ವರ್ ಟಚ್ಡ್ ಎಕ್ಸಾಕ್ಟ್ಲಿ ಟ್ವೈಸ್. ಸೊ ಪಾಸ್ಕೋಡ್ ಅಲ್ಲಿ ಏನಿತ್ತು ಅಂದ್ರೆ ಈ ಕ್ಲೂಸ್ ಯೂಸ್ ಮಾಡ್ಕೊಂಡು ಪಾಸ್ಕೋಡ್ ಕಂಡುಹಿಡಿಬೇಕು. ಪಾಸ್ಕೋಡ್ ಅಲ್ಲಿ ಏನಿತ್ತು ಅಂದ್ರೆ ಲಾಕರ್ಸ್ ನಂಬರ್ ಹೇಳ್ಬೇಕು, ದಟ್ ಈಸ್ ಫಸ್ಟ್ 5 ಲಾಕರ್ಸ್ ಯಾವ್ಯಾವ್ದು ಜಸ್ಟ್ ಟ್ವೈಸ್ ಮಾತ್ರ ಟಚ್ ಆಗಿರುತ್ತೆ ಅದೇ ಆನ್ಸರ್ ಅಂತ. ಸೊ ಈಗ ಟ್ವೈಸ್ ಟಚ್ ಅಂದ್ರೆ ಏನು? 1 ಟಚ್ ಮೀನ್ಸ್ 1 ಫ್ಯಾಕ್ಟರ್, ಈ ರೀತಿ ನಿಮ್ಗೆ ಅರ್ಥ ಆಗ್ಬೇಕು. 2 ಟಚ್ ಮೀನ್ಸ್ 2 ಫ್ಯಾಕ್ಟರ್ಸ್. ಸೊ ಈಗ ಲಾಕರು ಟ್ವೈಸ್ ಮಾತ್ರ ಟಚ್ ಆಗಿರ್ಬೇಕು ಅಂದ್ರೆ ದ ಲಾಕರ್ ಶುಡ್ ಹ್ಯಾಸ್ 2 ಫ್ಯಾಕ್ಟರ್ಸ್, ಓನ್ಲಿ 2 ಫ್ಯಾಕ್ಟರ್ಸ್. ಅಂಡ್ ನಿಮ್ಗಿದೆಲ್ಲ ಗೊತ್ತಿರುತ್ತೆ. ಪ್ರೈಮ್ ನಂಬರ್ ಇದೆ, ಆ ಪ್ರೈಮ್ ನಂಬರ್ದು ಕ್ವಾಲಿಟಿ ಏನು ಅಂದ್ರೆ, ಮೀನಿಂಗ್ ಏನು ಅಂದ್ರೆ ಇಟ್ ಹ್ಯಾಸ್ ಓನ್ಲಿ 2 ಫ್ಯಾಕ್ಟರ್ಸ್, ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್ ಇರುತ್ತೆ. ಅದನ್ನ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. 6th 7th ಅಲ್ಲಿ ಕೂಡ ನೀವು ಓದಿರ್ತೀರಾ. ಸೊ ಯಾವ್ಯಾವ್ದು ಪ್ರೈಮ್ ನಂಬರ್ಸ್ ಅಂದ್ರೆ ಪ್ರೈಮ್ ನಂಬರ್ಸ್ 1 ವಿಲ್ ನಾಟ್ ಕಮ್ ಅಂಡರ್ ಪ್ರೈಮ್ ನಂಬರ್, ರಿಮೆಂಬರ್. ಓಕೆ, 1ಗೆ ಒಂದೇ ಫ್ಯಾಕ್ಟರ್ ಇದೆ. ನಮಗೆ ಪ್ರೈಮ್ ನಂಬರ್ ಅಂದ್ರೆ ಎಕ್ಸಾಕ್ಟ್ಲಿ 2 ಫ್ಯಾಕ್ಟರ್ಸ್ ಇರಬೇಕು, ಓನ್ಲಿ 2 ಆರ್ ಎಕ್ಸಾಕ್ಟ್ಲಿ 2 ನಂಬರ್ ಆಫ್ ಫ್ಯಾಕ್ಟರ್ಸ್ ಇರಬೇಕು. 2, 3, 5, 7, 11, 13, 9 will not come, 13, 15 will not come, 17. ಈ ರೀತಿ ಇನ್ನ ಹೋಗುತ್ತೆ 100 ವರೆಗೆ. ಸೊ ದೀಸ್ ಆರ್ ಆಲ್ ದ ಪ್ರೈಮ್ ನಂಬರ್ಸ್ ಹ್ಯಾವಿಂಗ್ ಓನ್ಲಿ 2 ಫ್ಯಾಕ್ಟರ್ಸ್. 2 ಟೈಮ್ ಟಚ್ ಆಗಿದೆ ಅಂದ್ರೆ ಇಟ್ ಶುಡ್ ಹ್ಯಾವ್ ಓನ್ಲಿ 2 ಫ್ಯಾಕ್ಟರ್ಸ್. ಸೊ ಈ ಎಲ್ಲಾ ನಂಬರ್ನ ಬರೀ 2 ಪರ್ಸನ್ಸ್ ಮಾತ್ರ ಟಚ್ ಮಾಡೋಗಿರ್ತಾರೆ. ಯಾರ್ಯಾರು? ಪರ್ಸನ್ 1 ಮತ್ತೆ ಪರ್ಸನ್ 2 ಹಿಯರ್, ಪರ್ಸನ್ 3, ಪರ್ಸನ್ 1. ಈ ಎಲ್ಲಾ ನಂಬರ್ನು ಟಚ್ ಮಾಡಿರೋದು ಪರ್ಸನ್ 1 ಆಬ್ವಿಯಸ್ಲಿ, ಯಾಕಂದ್ರೆ ಇಟ್ ಇಸ್ ಯೂನಿವರ್ಸಲ್ ಫ್ಯಾಕ್ಟರ್ಸ್. ಅದು ಬಿಟ್ರೆ ಸೇಮ್ ನಂಬರ್ಸ್ ಮಾತ್ರ. ಲೈಕ್ ಪರ್ಸನ್ 2 ಟೇಬಲ್ ಅಲ್ಲಿ ಬರೋದು ಫಸ್ಟ್ 2ನೇ ಅಲ್ವಾ. ಸೊ 2, ಪರ್ಸನ್ 2, ಇಲ್ಲಿ ಪರ್ಸನ್ 3, ಪರ್ಸನ್ 5, ಪರ್ಸನ್ 7, ಪರ್ಸನ್ 11, ಪರ್ಸನ್ 13, ಪರ್ಸನ್ 17. ಅದು ಬಿಟ್ರೆ ಪರ್ಸನ್ 1. ಓನ್ಲಿ 2 people will touch this lockers. So the answer ಏನು? ಫಸ್ಟ್ 5 ಲಾಕರ್ ಅಲ್ವಾ. 1, 2, 3, 4, 5. These are the first 5 lockers. That is 3, 5, 7, 11. Sorry, 3, 2, 3, 5, 7 and 11. The locker that are toggled twice are the prime numbers. ಯಾಕೆ prime numbers ಅಂದ್ರೆ because it has exactly 2 number of factors. Since each prime number has 1 and the number itself factors. So ಎಲ್ಲಾ ನಂಬರಿಗೂ 1 is a universal factor. ಎಲ್ಲದಕ್ಕೂ 1 is a factor. And ಅದು ಬಿಟ್ರೆ same number will be the second factor. So the code is 2, 3, 5, 7 and 11. So I hope this puzzle is understood by everyone.
ಸೊ ಕಮೆಂಟ್ ಮಾಡಿ ಏನ್ ಅನ್ನಿಸ್ತು, ಪಜಲ್ ಅರ್ಥ ಆಯ್ತಾ ಅಥವಾ ಡು ಯು ನೀಡ್ ಮೀ ಟು ರಿಪೀಟ್ ಅಗೇನ್? ಓಕೆ, ಇಫ್ ಯು ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆಗಿ and watch more videos on the same lesson. Okay, thank you so much. ಈ ಕ್ಲಾಸಸ್ನೆಲ್ಲ ನೆಕ್ಸ್ಟ್ ಕ್ಲಾಸಿಂದ ಮಾಡ್ತೀನಿ. ಥ್ಯಾಂಕ್ ಯು.